ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೊದಲಿಗೆ ತಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ಕನ್ನಡ ಒನ್ ನ್ಯೂಸ್ ನಮ್ಮ ಚಾನಲ್ಗೆ ವಿಶೇಷ ದಿನ. ಯಾಕೆಂದರೆ ಇವತ್ತು ನಮ್ಮ ಸಂಸ್ಥೆ ಸ್ಥಾಪನೆಯಾದಂತಹ ದಿನ. 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ 4 ವರ್ಷಗಳಲ್ಲಿ ನಮ್ಮ ಬದ್ಧತೆ, ನಮ್ಮ ಪ್ರಯತ್ನ, ನಮ್ಮ ಶ್ರಮವನ್ನು ಪ್ರಶಂಸೆ ಮಾಡಿ, ಮೆಚ್ಚುಗೆ ವ್ಯಕ್ತಪಡಿಸಿ, ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ಸಹ ನೀಡುವ ಪ್ರಯತ್ನವನ್ನು ಮಾಡೋದೇನು ಅಂದರೆ, ನಮ್ಮ ಹಾದಿ ಏನಿದೆಯಲ್ಲ, ಸಮಾಜದ ಕನಸು ಕಂಡು ನಾವು ಮುಂದೆ ಹೋಗ್ತಿರುವಂಥದ್ದು, ಆ ಹಾದಿಯಿಂದ ಯಾವತ್ತಿಗೂ ಸಹ ಪಕ್ಕಕ್ಕೆ ಸರಿಯೋದಿಲ್ಲ ಅನ್ನುವುದನ್ನು ನಾವು ಮತ್ತೆ ಮತ್ತೆ ಸ್ಪಷ್ಟವಾಗಿ ನಿಮ್ಮಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಸೊ ಧರ್ಮಸ್ಥಳದ ವಿಚಾರಕ್ಕೆ ಬರೋಣ. ಧರ್ಮಸ್ಥಳ SIT ನಿಮಗೆ ಗೊತ್ತೇ ಇದೆ, ಈಗ ಅಂತಿಮ ಹಂತದಲ್ಲಿದೆ. ಪರಮೇಶ್ವರ್ ಅವರ ಹೇಳಿಕೆ ಪ್ರಕಾರ ನೋಡಿದರೆ ಇವತ್ತು ಅಥವಾ ನಾಳೆ ವರದಿ ಸಲ್ಲಿಕೆ ಆಗಬೇಕಾಗಿತ್ತು. ಮೇ ಬಿ ಇನ್ನೊಂದು 2-3 ದಿನಗಳಲ್ಲಿ ಆಗಬಹುದು, ಮುಂದಿನ ವಾರದಲ್ಲಿ ಆಗಬಿಡಬಹುದು. ಯಾಕೆಂದರೆ ಸರ್ಕಾರನೇ ಗಡುವು ಕೊಟ್ಟುಬಿಟ್ಟಿದೆ SITಗೆ. ಅದಕ್ಕೆ SITಗೆ ಇಷ್ಟ ಇದೆಯೋ, ತನಿಖೆ ಮುಗಿದಿದೆಯೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಟ್ಟಿದೆ. ಆದರೆ ಈ ಒಂದು ವರದಿಯ ಅಂತಿಮ ದಿನಾಂಕ ಅಥವಾ ದಿನಾಂಕ ನಿಗದಿಯಾಗಿದೆ ಅನ್ನುವಂತಹ ಒಂದು ಪ್ರಕಟಣೆಯ ನಂತರ ಸಾಕಷ್ಟು ಹೊಸ ಬೆಳವಣಿಗೆಗಳಾಗ್ತಾ ಬಂತು. ಅದಕ್ಕೀಗ ದೊಡ್ಡದೊಂದು ಬೆಳವಣಿಗೆ ಆ್ಯಡ್ ಆಗ್ತಾ ಇದೆ. ಅದೇನು ಅಂದರೆ, 2023ರಲ್ಲಿ ಚಿನ್ನಯ್ಯ ಒಕ್ಕಲಿಗರ ಅತ್ಯಂತ ಎತ್ತರದ ಗುರುಗಳು ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಸೌಜನ್ಯ ವಿಚಾರವಾಗಿ ಸಂಪೂರ್ಣ ವಿವರಗಳನ್ನು ಸ್ವಾಮೀಜಿಗಳಿಗೆ ವಿವರಿಸಿದ್ದಾನೆ. ಮತ್ತು ಸ್ವಾಮೀಜಿ ಅವರಿಂದಲೂ ಸಹ ಅದಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಸೌಜನ್ಯ, ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು, ಅದಕ್ಕೆ ನಾನು ನಿಮ್ಮ ಪರ ನಿಲ್ತೀನಿ ಅಥವಾ ನಿಮಗೆ ಸಹಕಾರಿಯಾಗಿರ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಏನು ನಡೀತು ಅವತ್ತು? ಸ್ಪಷ್ಟ ದಿನಾಂಕಗಳು ಯಾರಿಗೂ ಗೊತ್ತಿಲ್ಲ, ಆದರೆ ಕೆಲವು ಫೋಟೋಗಳು ರಿಲೀಸ್ ಆಗಿದ್ದಾವೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಮತ್ತು ಚಿನ್ನಯ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಭೇಟಿ ಮಾಡಿರೋದು. ಒಕ್ಕಲಿಗ ಸಮುದಾಯದ ಅತ್ಯಂತ ಎತ್ತರದ ಗುರುಗಳು ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಬರ್ತಿದೆ. ಅದರ ಪ್ರಕಾರ ಅವತ್ತು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳ ಕುರಿತಾಗಿ ವಿವರಣೆಯನ್ನು ಕೊಟ್ಟಿದ್ದಾನೆ ಸ್ವಾಮೀಜಿಗೆ. ಏನು ಆತ ಆರಂಭದಲ್ಲಿ ಮುಸುಗುಧಾರಿಯಾಗಿ ಬಂದು SIT ಮುಂದೆ ಹೇಳಿಕೆ ಕೊಟ್ಟನಲ್ಲ, ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟನಲ್ಲ, 164 ಸ್ಟೇಟ್ಮೆಂಟ್ ಕೊಟ್ಟನಲ್ಲ, ಆ ಎಲ್ಲ ವಿವರಗಳನ್ನ ಅಥವಾ ಅವನ ಹಳೆ ವಿಡಿಯೋಗಳಿದಾವಲ್ಲ, ಧರ್ಮಸ್ಥಳದಲ್ಲಿ ಅಲ್ಲಲ್ಲಿ ಹೆಣ ಹೂತಿಟ್ಟಿದ್ದೀನಿ, ಇವ್ರು ಹೇಳಿದ್ದಕ್ಕೆ ಹೂತಿಟ್ಟೆ, ಅವ್ರು ಹೇಳಿದ್ದಕ್ಕೆ ಹೂತಿಟ್ಟೆ, ಆ ಎಲ್ಲ ವಿವರಗಳನ್ನ ನಿರ್ಮಲಾನಂದ ಸ್ವಾಮೀಜಿ ಮುಂದೆ ಹೇಳಿದ್ದಾನೆ. ಅದರ ಜೊತೆಗೆ ಸ್ಪೆಷಲ್ ಆಗಿ ಸೌಜನ್ಯ ಪ್ರಕರಣದ ಬಗ್ಗೆಯೂ ಸಹ ವಿವರವಾಗಿ ತಿಳಿಸಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕೆ ಸೌಜನ್ಯ ಪ್ರಕರಣ ಅಲ್ಲಿ ಸ್ಪೆಷಲ್ ಆಗಿ ಬರುತ್ತೆ ಅಂದರೆ, ಸೌಜನ್ಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳು. ಸಾಕಷ್ಟು ಕಡೆ ಕೂಗಿದೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿಲ್ಲ. 13 ವರ್ಷ ಆಗೋಯ್ತು ಆ ಅತ್ಯಾಚಾರ, ಕೊಲೆಯಾಗಿ, ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ ಆಕೆಗೆ ಅಂತ. ಸೊ 2023, 2 ವರ್ಷಗಳ ಹಿಂದೆ ಈತ ಹೋಗಿದ್ದಾನೆ, ಎಲ್ಲವನ್ನು ವಿವರಿಸಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನು ಸೌಜನ್ಯ ಹೆಣವನ್ನ ಎತ್ಕೊಂಡೋಗಿ ಹಾಕಿದ್ದು ನಾನೇ, ಇದು ದೊಡ್ಡವರ ಕುಟುಂಬದವರು ಮಾಡಿರುವಂತಹ ಕುತಂತ್ರ, ಷಡ್ಯಂತ್ರ, ಅಪರಾಧ ಎಲ್ಲವನ್ನು ಹೇಳಿದನಂತೆ. ಅದನ್ನು ಕೇಳಿಸಿಕೊಂಡಂತಹ ನಿರ್ಮಲಾನಂದ ಸ್ವಾಮೀಜಿ ಅವರು ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನುವಂತಹ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ನಾನು ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತಲೂ ಸಹ ಹೇಳಿದ ಹಾಗೆ ನಮಗೆ ಮಾಹಿತಿ ಬರ್ತಿದೆ. ಇದನ್ನ BLR ಪೋಸ್ಟ್ ಅಥವಾ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಧರ್ಮಸ್ಥಳದ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನು ನಿಖರವಾಗಿ ಕೊಡ್ತಾ ಬರ್ತಿರುವಂತಹ ಆ ವೆಬ್ಸೈಟ್ ಅದು ಸಹ ಕನ್ಫರ್ಮ್ ಮಾಡ್ತಿದೆ. ಬೇರೆ ಪತ್ರಕರ್ತರು ಸಹ ಕನ್ಫರ್ಮ್ ಮಾಡ್ತಿದ್ದಾರೆ. ಆ ಒಂದು ಭೇಟಿ ಆಗಿತ್ತು, ಸೌಜನ್ಯ ಕುರಿತಾಗಿ ಆತ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾನೆ. ಸೌಜನ್ಯ ಮಾತ್ರ ಅಲ್ಲ, ಇಡೀ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಎಲ್ಲ ಕೃತ್ಯಗಳ ಬಗ್ಗೆಯೂ ಸಹ ಆತ ಕೊಟ್ಟಿದ್ದಾನೆ ಅಂತ. ಅದಾದ ನಂತರ ಆತ SIT ಮುಂದೆ ಬಂದ, ಪೊಲೀಸರ ಮುಂದೆ ಬಂದ ನಂತರ ಸರ್ಕಾರ SIT ನೇಮಿಸ್ತು. SIT ಜೊತೆಯಲ್ಲಿ ಅವನೆಲ್ಲ ಕಡೆಗೂ ಹೋದ.
ಏನು ಸ್ಥಳ ಮಹಾಜರು ಅನ್ನೋ ಹೆಸರಿನಲ್ಲಿ ಗುರುತಿಸಿ ಸ್ಪಾಟ್ಗಳನ್ನು ಇಲ್ಲೆಲ್ಲ ಹೂತಿಟ್ಟಿದ್ದೀನಿ, ಇಲ್ಲೆಲ್ಲ ಹೂತಿಟ್ಟಿದ್ದೀನಿ. ಆದರೆ 2 ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 11, ಅದು 2 ಸ್ಪಾಟ್ ಬಿಟ್ಟು ಬೇರೆ ಎಲ್ಲೂ ಏನೂ ಸಿಕ್ಕಿರಲಿಲ್ಲ. ಒಂದು ಕಡೆ ಅಸ್ಥಿಪಂಜರ, ಒಂದು ಕಡೆ ಒಂದಷ್ಟು ಮೂಳೆ ಅಷ್ಟೇ ಸಿಕ್ಕಿತ್ತು. ಆಗಲೇ ಚಿನ್ನಯ್ಯನ ಮೇಲೆ ಅನುಮಾನಗಳು ಶುರುವಾಗಿದ್ದು. ಅನಂತರ ಆತನನ್ನು ಆರೋಪಿ ಮಾಡಿ ಜೈಲಿಗಟ್ಟಿದ್ದಾರೆ. ಜೈಲಲ್ಲಿದ್ದಾನೆ, ಶಿವಮೊಗ್ಗ ಜೈಲಲ್ಲಿ ಇದ್ದಾನೆ ಈಗ ಸದ್ಯಕ್ಕೆ. ಆಗ ಆ ಹೆಣಗಳು ಸಿಕ್ಕಿದಾಗ ಆತ ಉದ್ಗಾರ ತೆಗೆದಿದ್ನಂತೆ, ಈ ಸ್ಪಾಟ್ಗಳನ್ನು ನಾನು ತೋರಿಸಿಲ್ಲ, ಹೆಣ ಸಿಕ್ಕಿರೋ ಸ್ಪಾಟ್ ನಾನು ತೋರಿಸಿಲ್ಲ ಅಂತ. ಆಗಲೇ ಒಂದಷ್ಟು ಅನುಮಾನಗಳು ಬರ್ತಿದೆ. ಯಾಕೆ ಅವನು ಗಾಬರಿಯಾದ? ಹೆಣಗಳು ಸಿಕ್ಕ ತಕ್ಷಣ, ಅಥವಾ ಮೂಳೆಗಳು ಸಿಕ್ಕ ತಕ್ಷಣ, ಅಸ್ಥಿಪಂಜರ ಸಿಕ್ಕ ತಕ್ಷಣ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಆತನನ್ನ ಹೆದರಿಸಲಾಗಿತ್ತು, ಬೆದರಿಸಲಾಗಿತ್ತು. 2 ಕಡೆಯಿಂದ ಆ ಕೆಲಸ ಆಗಿದೆ. ಏನು? ಚಿನ್ನಯ್ಯನಿಗೆ 2 ಹೆಂಡತಿಯರು, ಒಂದು ಮಂಡ್ಯ ಮೂಲದ ಮಹಿಳೆ, ಇನ್ನೊಬ್ಬರು ತಮಿಳುನಾಡು ಸತ್ಯಮಂಗಲಂ ಪ್ರದೇಶದ ಮಹಿಳೆ. 2 ಹೆಂಡತಿಯರ ಬಳಿಗೆ ದೊಡ್ಡವರು ಒಂದಷ್ಟು ಜನರನ್ನ ಕಳಿಸಿದ್ರಂತೆ. ಅವರು 2 ಹೆಂಡತಿಯರನ್ನ ಹೆದರಿಸಿದ್ದಾರೆ. ನಿನ್ನ ಗಂಡ ಓವರಾಗಿ ಆಡ್ತಿದ್ದಾನೆ, ಅನುಭವಿಸ್ತಾನೆ, ಅವನು ಮಾತ್ರ ಅಲ್ಲ ನಿಮಗೂ ಸಹ ಅನುಭವಿಸ್ತೀರಿ, ಹುಷಾರ್, ಬಾಯಿ ಬಿಡಬಾರದು. ಆ 2 ಒತ್ತಡ ಇವನ ಮೇಲೆ ಬಂದಿದೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಇವನನ್ನು ಸಹ SITಯ ಒಬ್ಬ ಅಧಿಕಾರಿಯೇ ಬೆದರಿಸಿರುವಂತಹ ಆರೋಪಗಳು ಈಗ ನಿಮಗೆ ಆ ಆರೋಪಗಳು ಗೊತ್ತಿದೆ. ಮಂಜುನಾಥ್ ಗೌಡ ಮೇಲೆ ಆ ಆರೋಪಗಳು ನೇರವಾಗಿ ಬಂದಿತ್ತು. ಸೊ ಒಂದು ಕಡೆ ಹೆಂಡತಿಯರನ್ನ ಹೆದರಿಸಿ ಹೆಂಡತಿಯರ ಕಡೆಯಿಂದ ಈತನ ಮೇಲೆ ಪ್ರೆಷರು, ಇನ್ನೊಂದು ಕಡೆ SIT ಅಧಿಕಾರಿನೇ ಇವನನ್ನ ಬೆದರಿಸಿ, ಬಾಯಿ ಬಿಟ್ರೆ ಹುಷಾರು, ಹೆಣಗಳು ಸಿಕ್ಕರೆ ನಿನಗೆ ನಿನ್ ತಲೆಗೆ ಕಟ್ಟೋದು, ನೀನೇ ಮಾಡಿದ್ಯಾ ಅಂತ ಹೇಳೋದು, ನಿನಗೆ ಶಿಕ್ಷೆ ಆಗೋದು, ಬೇರೆ ಯಾರಿಗೂ ಏನಾಗಲ್ಲ, ಆಮೇಲೆ ನಿನ್ನಿಷ್ಟ ಅಂತ ಅವನನ್ನ ಹೆದರಿಸಿದ್ದಾರೆ ಅನ್ನೋದು ಮಾಹಿತಿ. ಆ ಕಾರಣಕ್ಕಾಗಿ ಅವನು ಬೇಕು ಅಂತಲೇ ಹೆಣಗಳನ್ನ ಹೂತಿಟ್ಟ ಜಾಗಗಳನ್ನ ತೋರಿಸ್ಲಿಲ್ಲ, ಬೇರೆ ಎಲ್ಲೆಲ್ಲೋ ತೋರಿಸ್ತಾ. ಪಾಯಿಂಟ್ ನಂಬರ್ 6 ಮತ್ತು 11 ಬೇರೆ ಏನೋ ಮಾಡಕ್ ಹೋಗಿ SIT ಅವರೇ ನೋಡಿ ತೋಡಿದ್ದೆ ಹೊರತು ಚಿನ್ನಯ್ಯ ತೋರಿಸಿದ ಪಾಯಿಂಟ್ಗಳಲ್ಲ ಅಂತ ಈಗ ಬರ್ತಾ ಇದೆ. ಅದು ಎಲ್ಲ ವಿವರಗಳು ಸಹ ಸ್ಪಷ್ಟ ಆಗಬೇಕು ಅಂದ್ರೆ SIT ರಿಪೋರ್ಟ್ ಹೊರಗಡೆ ಬರಬೇಕು, ಆ ನಂತರ ಗೊತ್ತಾಗುತ್ತೆ. ಬಟ್ ಈಗ ಬರ್ತಿರುವಂತಹ BLR ಪೋಸ್ಟ್ ಆಗಿರಬಹುದು, ಶಶಿಧರ್ ಭಟ್ ಅನ್ನುವಂತಹ ದೊಡ್ಡ ಹಿರಿಯ ಪತ್ರಕರ್ತರು ಹೇಳ್ತಿರುವಂತಹ ವಿಚಾರಗಳಿರ್ಬೋದು, ಎಲ್ಲವನ್ನು ನೋಡಿದಾಗ ಈ ವಿವರಗಳನ್ನ ನಾವು ಪಡ್ಕೊಳ್ಬಹುದು. ಸೊ ಅಲ್ಲಿಗೆ ಚಿನ್ನಯ್ಯ ಹೆದರಿ ಸತ್ಯಾಂಶವನ್ನ ಮುಚ್ಚಿಟ್ಟ ಅಂತ ಆಯ್ತು. ಆದ್ರೆ ಅನಂತರ ವಿಠ್ಠಲ್ ಗೌಡ ಎಂಟ್ರಿ ಆಗಿ ಎಲ್ಲ ಸಿಕ್ತು, ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಸಿಕ್ತು. ಆದರೆ ಈಗ ಬರ್ತಿರುವಂತಹ ಪ್ರಶ್ನೆ, ನಿರ್ಮಲಾನಂದ ಸ್ವಾಮೀಜಿಯವರು 2 ವರ್ಷಗಳಿಂದ ಈ ವಿಚಾರ ತಿಳಿದ ನಂತರ ಏನು ಮಾಡಿದ್ರು? ಅವರು ನಿಜವಾಗ್ಲೂ ಸಹ ಇದನ್ನ ಒಪ್ಕೊಳ್ತಾರ ಅಥವಾ ನಿಜವಾಗ್ಲೂ ಭೇಟಿ ಆಗಿತ್ತ? ಆ ಫೋಟೋಗಳು ಯಾಕೆ ಬಂತು? ಮತ್ತೆ ನಿರ್ಮಲಾನಂದ ಶ್ರೀಗಳು ಇವತ್ತಿಗೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದರ ಕಡೆ ಇದ್ದಾರಾ? ಇಂತಹ ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ಅವುಗಳಿಗೆಲ್ಲ ಉತ್ತರ ಕಾಲನೇ ಕೊಡಬೇಕು. ಯಾಕಂದ್ರೆ 2 ವರ್ಷಗಳಿಂದ ನಿರ್ಮಲಾನಂದ ಶ್ರೀಗಳು ಏನು ಮಾತಾಡಿಲ್ಲ ಇದ್ರ ಬಗ್ಗೆ, ಅದ್ರ ಪ್ರಸ್ತಾಪನೆ ಮಾಡಿಲ್ಲ ಬಿಡಿ. ಬಟ್ ಈ ಮಾಹಿತಿಗಳು ಬರ್ತಿರ್ಬೇಕಾದ್ರೆ ಈ ಪ್ರಶ್ನೆಗಳು ಬರ್ತವೆ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಅಥವಾ SIT ರಿಪೋರ್ಟ್ ಏನ್ ಕೊಡುತ್ತೆ. ನಾವೆಲ್ಲ ಅನ್ಕೊಂಡಿರೋದು ಕ್ಲೀನ್ ಚಿಟ್ ದೊಡ್ಡವರಿಗೆ ಅಂತ, ಆಲ್ಮೋಸ್ಟ್ ಆ ದಿಕ್ಕಿನಲ್ಲೇ ಹೋಗ್ತಿದೆ ಅನ್ನೋದು. ಬಟ್ ತನಿಖೆ ನಿಂತೋಗುತ್ತಾ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ಅನುಮಾನಗಳು ಬರ್ತಿದೆ. ಅಂದ್ರೆ ಕೆಲವರು ಕೋರ್ಟ್ ಹೋಗ್ತಿದ್ದಾರೆ PIL ಹಾಕೋದಕ್ಕೆ, ಮಹಿಳಾ ಸಂಘಟನೆಗಳು ಅಭಿಯಾನ ನಡೆಸ್ತಿದ್ದಾವೆ, ಕೊಂದವರು ಯಾರು ಅಂತ ಸಹಿ ಸಂಗ್ರಹಣೆ ಅಭಿಯಾನ, ಮುಖ್ಯಮಂತ್ರಿಗಳ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. SIT ಮುಂದುವರಿಲಿ, ನ್ಯಾಯ ಸಿಗೋವರೆಗೂ ನಡೀಲಿ ತನಿಖೆ ಅಂತ. ಸೊ ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗಬಹುದು ನಮಗೆ. ಸೊ ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.